ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಿಮಗೆ ಯಾರಾದರೂ ನಾವು ಬ್ಯಾಂಕಿನವರಂತ ಹೇಳ್ಕೊಂಬಿಟ್ಟು ನಿಮ್ಮ ಒಂದು ವಾಟ್ಸಪ್ಗೆ ಆಗಿರ್ಬೋದು ಅಥವಾ ಒಂದು SMS ಆಗಿರ್ಬೋದು ನಿಮಗೆ ಒಂದು ಲಿಂಕನ್ನು ಕಳಿಸ್ಬಿಟ್ಟು, ನೋಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ, ನಿಮ್ಮೊಂದು ATM ಕಾರ್ಡ್ ಕೂಡ ಸ್ಟಾಪ್ ಆಗಿದೆ, ಇನ್ನು ಮುಂದೆ ವರ್ಕ್ ಆಗಲ್ಲ, ಅಥವಾ ನಿಮ್ಮೊಂದು ಫೋನ್ಪೇ UPI ಬ್ಲಾಕ್ ಆಗಿದೆ, ನಿಮ್ಮೊಂದು ಫೋನ್ಪೇ ಕೂಡ ವರ್ಕ್ ಆಗಲ್ಲ, ಇನ್ನು ಯಾವುದ್ಯಾವುದೋ ರೀತಿ ಪಾಸಿಬಲ್ ಇರುತ್ತೋ ಅದೆಲ್ಲ ಅವರು ಇದು ಮಾಡಿಬಿಟ್ಟು ನಿಮಗೊಂದು SMS ಅದನ್ನು ಟೈಪ್ ಮಾಡಿಬಿಟ್ಟು ಅಥವಾ ಅದನ್ನು ಮೆನ್ಷನ್ ಮಾಡಿಬಿಟ್ಟು ನಿಮಗೆ ಅವರು ಒಂದು ವಾಟ್ಸಪ್ಗೆ ಆಗಿರ್ಬೋದು, ಒಂದು SMS ಮುಖಾಂತರ ಆಗಿರ್ಬೋದು ನಿಮಗೊಂದು ಲಿಂಕನ್ನು ಕಳಿಸ್ತಾರೆ. ನೋಡಿ, ತಕ್ಷಣ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು KYCನ ಮಾಡ್ಕೊಳ್ಳಿ. ಇಲ್ಲವಾದರೆ ನಿಮ್ಮೊಂದು UPI ಫೋನ್ಪೇ ಬ್ಲಾಕ್ ಆಗ್ಬೋದು, ನಿಮ್ಮೊಂದು UPI ID ಕೂಡ ಬ್ಲಾಕ್ ಆಗ್ಬೋದು, ಇಲ್ಲಾಂತಂದರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ನಿಮ್ಮೊಂದು ATM ಕಾರ್ಡು ಕೂಡ ವರ್ಕ್ ಆಗಲ್ಲ. ತಕ್ಷಣ KYC ಮಾಡ್ಕೊಳ್ಳಿ ಅಂತ ಈ ಥರ ಏನಾದರೂ ಯಾರಾದರೂ ನಿಮಗೆ ಹೇಳಿಬಿಟ್ಟು, ನಾವು ಬ್ಯಾಂಕಿನವ್ರು ಅಂತ ಹೇಳಿಬಿಟ್ಟು ಅಥವಾ ಬೇರೆ ಯಾರಾದರೂ ಅಂತ ಹೇಳ್ಕೊಂಬಿಟ್ಟು ನಿಮಗೆ ಅವರು SMS ಮುಖಾಂತರ ಒಂದು ಲಿಂಕನ್ನು ಕಳಿಸ್ಬಿಟ್ಟು KYC ಮಾಡ್ಕೊಳ್ಳಿ ಅಂತ ಏನಾದರೂ ಹೇಳಿದರೆ, ದಯವಿಟ್ಟು ಅದನ್ನು ನೀವು ಕ್ಲಿಕ್ ಮಾಡೋದಕ್ಕೆ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಇವತ್ತಿನ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಮೊದಲಿಗೆ ಒಂದು ಫೋಟೋನ ಶೇರ್ ಮಾಡ್ತೀನಿ ನೋಡಿ, ಸ್ಕ್ರೀನ್ಶಾಟು ಹಾಕಿದ್ದೀನಿ ನೋಡಿ, ಸ್ಕ್ರೀನ್ಶಾಟು ನೋಡಿ. ಇದು ನನಗೆ ಒಂದು RBIದವರು ಕಳಿಸ್ತಂಥ ಒಂದು ರಿಮೈಂಡರ್ ಅಲರ್ಟ್ ಮೆಸೇಜ್. KYC ವಂಚನೆ ಬಗ್ಗೆ ಎಚ್ಚರಿಕೆ, KYC ನವೀಕರಿಸಿ, ಇಲ್ಲವಾದರೆ ನಿಮ್ಮ ಖಾತೆಯನ್ನು ಬ್ಲಾಕ್ ಮಾಡಲಾಗುತ್ತದೆ ಎಂಬ ಸಂದೇಶ ನಿಮಗೆ ಬಂದಿದೆಯೇ? ಈ ಥರ ನಿಮಗೇನಾದರೂ ಬಂದಿದ್ದರೆ ಮುಂದೆ ನೀವೇನು ಮಾಡಬೇಕು? ಗಾಬರಿ ಆಗಬೇಡಿ, ಇದು ವಂಚನೆ. ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಇದು ಇನ್ನೂ ತುಂಬ ಇದೆ, ಅದನ್ನು ನೀವು ಓದ್ಕೊಳ್ಳಿ. ನೋಡಿ, ಈ ಥರ ಏನಾದರೂ ನಿಮಗೆ ಒಂದು SMS ಏನಾದರೂ ಬಂತಂದರೆ ದಯವಿಟ್ಟು ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಅವರು ಸೈಬರ್ ವಂಚಕರು ಆಗಿರ್ತಾರೆ, ಸ್ಕ್ಯಾಮ್ ಮಾಡೋರು ಆಗಿರ್ತಾರೆ, ಫ್ರಾಡ್ ಮಾಡೋರು ಆಗಿರ್ತಾರೆ. ಈಗ ನಿಮಗೊಂದು ಫೋಟೋ ಹಾಕ್ತೀನಿ ನೋಡಿ. ಇಲ್ಲಿ ಏನಂತಂದರೆ ಇವರಿಗೆ ಮೊನ್ನೆ ಅಂದರೆ ಆಗಸ್ಟ್ 16th or 17 16 ಅಥವಾ 17ನೇ ತಾರೀಕಿಗೆ ಇವರೊಂದು ಅಕೌಂಟಿಂದ UPI ಮುಖಾಂತರ 10,000 3 ಸಾರಿ ಕಟ್ಟಾಗಿದೆ. ಅಂದರೆ ಇವರಿಗೆ 30,000 ರೂಪಾಯಿ ಫ್ರಾಡ್ ಆಗಿದೆ. ಇದೇನಪ್ಪ ಅಂತಂದರೆ ಇವರಿಗೆ ಇದೇ ತಿಂಗಳು ಆಗಸ್ಟ್ 10ರಿಂದ ಬ್ಯಾಕ್ ಟು ಬ್ಯಾಕ್ OTP ಬರ್ತಾ ಇದ್ವಂತೆ ಅವರೊಂದು ಫೋನ್ಗೆ. ಏನಪ್ಪ ಅಂತಂದರೆ ಇವರು ಬಹುಶಃ ಯಾವುದೋ ಒಂದು ಲಿಂಕನ್ನು ಕ್ಲಿಕ್ ಮಾಡಿರ್ಬೋದು, ಅಥವಾ ಅವರ ಒಂದು ಫೋನ್ಪೇಗೆ ಯಾವುದೋ ಒಂದು SMS ಅಥವಾ ಏನಾದರೂ ಒಂದು ಆಟೋ ಡೆಬಿಟ್ ಆಗಿರ್ಬೋದು, ಅಥವಾ ಸ್ಕ್ಯಾಮರ್ಸ್ಗಳು ಸೈಬರ್ ವಂಚಕರು ಕಳಿಸೋಂಥ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅವರು UPI ಪಿನ್ನನ್ನು ಹಾಕಿರ್ಬೋದು. ಈ ಥರನೂ ಪಾಸಿಬಲ್ ಇರುತ್ತೆ. ಈ ಥರ ನೀವು UPI ಪಿನ್ ಹಾಕಿದಾಗ ಅವರೊಂದು ಫೋನ್ಪೇ ಆಕ್ಸೆಸ್ ಕಂಪ್ಲೀಟಾಗಿ ಅವ್ರ ಹತ್ರ ಹೋಗ್ಬಿಡುತ್ತೆ. ಇವರಿಗೆ ಬಹುಶಃ ಈ ಥರ ಆಗಿರ್ಬೋದು, ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ, ಈ ಥರ ಆಗಿರ್ಬೋದು. ಈ ಥರ ನಿಮಗೇನಾದರೂ ಒಂದು SMS ಆಗಿರ್ಬೋದು ಅಥವಾ ಒಂದು ವಾಟ್ಸಪ್ಪಲ್ಲಿ ಏನಾದರೂ ಲಿಂಕನ್ನು ಕಳಿಸ್ಬಿಟ್ಟು ಯಾರಾದರೂ ಕ್ಲಿಕ್ ಮಾಡ್ಕೊಳ್ಳಿ ಅಂತಂದರೆ ದಯವಿಟ್ಟು ಅದನ್ನು ಕ್ಲಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮೊಂದು ಅಕೌಂಟ್ ಬ್ಯಾಲೆನ್ಸ್ ಕಂಪ್ಲೀಟಾಗಿ ಜೀರೋ ಆಗುತ್ತೆ. ನೋಡಿ, KYC ಮಾಡಬೇಕಂತಂದರೆ ನೀವು ಬ್ಯಾಂಕಿಗೆ ಹೋಗಬೇಕು. ಅವರೇ ಯಾವುದೇ ಕಾರಣಕ್ಕೂ ನಿಮಗೆ ಫೋನ್ ಮಾಡಿಬಿಟ್ಟು OTPನ ಹೇಳಿ, ಆಧಾರ್ ಕಾರ್ಡ್ ನಂಬರ್ ಹೇಳಿ, ಅಥವಾ ನಿಮ್ಮ ಒಂದು ATM ಕಾರ್ಡ್ ಬ್ಲಾಕ್ ಆಗಿದೆ, ಅದನ್ನು ನಾವು ಶುರು ಮಾಡ್ತೇವೆ ಅಂತ ಹೇಳ್ಕೊಂಬಿಟ್ಟು ನಿಮ್ಮೊಂದು ATM ಕಾರ್ಡ್ ನಂಬರ್ ತೊಗೊಳೋದಾಗಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು, ಪಿನ್ನನ್ನು OTPನ ಅವ್ರು ಯಾವುದೇ ಕಾರಣಕ್ಕೂ ಕೇಳಲ್ಲ. ಯಾವುದೇ ಬ್ಯಾಂಕ್ ಸಹ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಏನೂ ಕೇಳಲ್ಲ. ನಿಮ್ಮ ಒಂದು ಅಕೌಂಟ್ ನಂಬರ್ ಆಗಿರ್ಬೋದು, ಪಿನ್ ಆಗಿರ್ಬೋದು, OTP ಯಾವುದೂ ಕೇಳಲ್ಲ. ಇದನ್ನು ಸೈಬರ್ ವಂಚಕರು ಮಾಡ್ತಿರ್ತಾರೆ, ಹುಷಾರಾಗಿರಿ. ನಿಮಗೇನಾದರೂ ಅಷ್ಟು ಡೌಟ್ ಇತ್ತಪ್ಪ ಅಂದರೆ ನೀವು ಬ್ಯಾಂಕಿಗೆ ಹೋಗಿಬಿಡಿ. ನೋಡಿ, KYCದೇ ಒಂದು ಪ್ರೊಸೆಸ್ ಇರುತ್ತೆ, ಆ ಒಂದು ಪ್ರೊಸೆಸ್ಸೇ ಬೇರೆ. ನೀವು ಅದನ್ನು ಬ್ಯಾಂಕಿಗೆ ಹೋಗಲೇಬೇಕು. ಬ್ಯಾಂಕ್ನವರೇ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು OTPನ ಕೇಳಲ್ಲ, ATM ಕಾರ್ಡ್ ನಂಬರ್ ಕೇಳಲ್ಲ, ಪಿನ್ ಕೇಳಲ್ಲ. ಇವತ್ತು ರೂಲ್ಸ್ ಇದೆ ಬ್ಯಾಂಕ್ನವ್ರದ್ದು. ಯಾವುದೇ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಒಂದು ಕಸ್ಟಮರ್ಗೆ ಅವರು ಫೋನ್ ಮಾಡಿಬಿಟ್ಟು ATM ಕಾರ್ಡ್ ಪಿನ್ ನಂಬರು, OTP, ಆಧಾರ್ ಕಾರ್ಡ್ ನಂಬರ್ ಯಾವುದೇ ಕೇಳಲ್ಲ.
KYC ಮಾಡ್ಬೇಕಂತಂದರೆ ನೀವು ಬ್ಯಾಂಕಿಗೆ ಹೋಗಬೇಕು. ಈಗ ಈ ಒಂದು ಹೊಸ ಸ್ಕ್ಯಾಮ್ ಬಂದಿದೆ KYC ಅಂತ ಹೇಳ್ಕೊಂಬಿಟ್ಟು. ತುಂಬ KYC ಬಂದಿದೆ. ಈಗ ರೇಷನ್ ಕಾರ್ಡ್ KYC ಬಂದಿದೆ, ಯಾವುದ್ಯಾವುದೇ KYC ಬಂದಿದೆ. ಈ ಒಂದು ಟೈಮಲ್ಲಿ ಸೈಬರ್ ವಂಚಕರು ಇದನ್ನು ಅವರು ಯೂಸ್ ಮಾಡ್ಕೊತಿದ್ದಾರೆ, ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಈ ಒಂದು KYCನ. ನೋಡಿ, ಯಾವುದೇ ಥರ ಒಂದು KYC ಬಂದರೆ ಅದನ್ನು ಇಗ್ನೋರ್ ಮಾಡಿ. SMS ಬಂದರೆ ಅದನ್ನು ನೀವು ಇಗ್ನೋರ್ ಮಾಡಿ, ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೇನಾದಷ್ಟು ಡೌಟ್ ಇತ್ತಪ್ಪ ಅಂತಾರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಯಾಂಕ್ನವ್ರಿಗೆ ಒಂದ್ಸಲ ನೀವು ಎನ್ಕ್ವೈರಿ ಮಾಡಿ. ಬ್ಯಾಂಕಿಗೆ ಹೋಗಿ ನೀವು ವಿಸಿಟ್ನ ಮಾಡ್ಕೊಂಬಿಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸಿಕ್ಕ ಲಿಂಕ್ಗೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮೊಂದು ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ID ಪಾಸ್ವರ್ಡ್ ಹಾಕೋದಾಗಿರ್ಬೋದು, ಬೇರೆ ಏನಾಗಿರ್ಬೋದು, ನಿಮ್ಮೊಂದು ATM ಕಾರ್ಡ್ ನಂಬರ್ ಹಾಕೋದಾಗಿರ್ಬೋದು, ಪಿನ್ ನಂಬರ್ ಹಾಕೋದು, ಈ ಥರ ಯಾವುದೇ ಒಂದು ಡಾಕ್ಯುಮೆಂಟನ್ನು ನೀವು ಲಿಂಕ್ ಮುಖಾಂತರ ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ, ಎಂಟರ್ ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸು 0 ಆಗ್ಬೋದು. ನೋಡಿ, ಇಷ್ಟೇ ಒಂದು ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.